ಡಿಲೀಟ್ ಆಗ್ತಾ ಇರುವಂತ ಮತದಾರರ ಸಂಖ್ಯೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಇದರ ಬಗ್ಗೆ ಕಾಂಗ್ರೆಸ್ ಯಾಕೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ? ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಗೇಮ್ ಆಡ್ತಾ ಇದೆಯಾ? SIR ಪ್ರಕ್ರಿಯೆ ಬಹುತೇಕ ಮುಗಿತಾ ಇದೆ. ರಾಜ್ಯದಲ್ಲಿ ಡಿಲೀಟ್ ಆಗ್ತಾ ಇರುವಂತ ಮತದಾರರ ಸಂಖ್ಯೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಬೆಂಗಳೂರು ಒಂದರಲ್ಲೇ 50 ಲಕ್ಷದಷ್ಟು ಮತದಾರರು ಮತದಾನವನ್ನು ಮಾಡೋಕ್ಕಾಗೋದಿಲ್ಲ. ಅಂದರೆ ಅದಕ್ಕೆ ಕಾರಣಗಳು ಹಲವಿದೆ. ಹೇಗೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ, ಇದರ ಬಗ್ಗೆ ಕಾಂಗ್ರೆಸ್ ಯಾಕೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ? ಇಡೀ ಕರ್ನಾಟಕದಲ್ಲಿ 20% ಮತದಾರರು ಮತದಾನ ಮಾಡೋಕ್ಕಾಗೋದಿಲ್ಲ ಅಂದರೆ ಅವರು ಅನರ್ಹ. ಹೇಗೆ ಅವರು ಅನರ್ಹ ಆದರು? ಇಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇರೋದಕ್ಕೂ ಕೂಡ ಕಾರಣ ಇದೆಯಾ? BJP ಉದ್ದೇಶಪೂರ್ವಕವಾಗಿ ತಾನು ಎಲ್ಲಿ ಅಧಿಕಾರದಲ್ಲಿಲ್ವೋ ಆ ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಗೇಮ್ ಆಡ್ತಾ ಇದೆಯಾ? ಕರ್ನಾಟಕವನ್ನು ಹೇಗಾದರೂ ಮಾಡಿ ಗೆದ್ದುಕೊಳ್ಬೇಕು ಅಂತ GBA ಚುನಾವಣೆ ನಂತರದ ವಿಧಾನಸಭಾ ಚುನಾವಣೆಯತ್ತ BJP ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಮತದಾರರ ಪಟ್ಟಿಯಿಂದ ಕಾಂಗ್ರೆಸ್ ಮತದಾರರ ಹೆಸರನ್ನು ಡಿಲೀಟ್ ಮಾಡಿಸ್ತಾ ಇದೆಯಾ? ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರೋದು ಅಂದರೆ ರಾಜ್ಯದಲ್ಲಿ 1 ಕೋಟಿಗಿಂತ ಹೆಚ್ಚು ಮತದಾರರು ಮತದಾನ ಹಾಕೋದಕ್ಕೆ ಆಗೋದಿಲ್ಲ. ಇಲ್ಲಿವರೆಗೂ ಇದ್ದಂಥ ಮತದಾರರ ಪಟ್ಟಿಯಿಂದ ಅವ್ರ ಹೆಸರುಗಳು ಹೋಗ್ತವೆ ಅಂದರೆ ಇದರ ಅಸಲಿಯತ್ತೇನು? ಈ ವಿಚಾರವಾಗಿ ಬಹಳ ಗಂಭೀರವಾದ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಇವತ್ತಿನ ತುರ್ತು ಅಂತ ಹೇಳಿದರೆ ಇದು ಮತದಾರನಿಗೆ ಅಥವಾ ಈ ರಾಜ್ಯದ ಪ್ರಜೆಗಿರುವಂಥ ಅತ್ಯಂತ ದೊಡ್ಡ ಹಕ್ಕು ಅಂತ ಹೇಳಿದರೆ ಮತದಾನದ ಹಕ್ಕು. 5 ವರ್ಷಕ್ಕೊಮ್ಮೆ ಬೇರೆ ಬೇರೆ ಸಂಸ್ಥೆಗಳಿಗೆ ಮತದಾನವನ್ನು ಮಾಡುವಾಗ ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿರಬೇಕು. ಹೆಸರಿದ್ದರೆ ಮಾತ್ರ ಮತ ಚಲಾಯಿಸೋದಕ್ಕೆ ಸಾಧ್ಯ. ಈಗ ಮತ ಚಲಾಯಿಸಿದರೆ ಮಾತ್ರ ಸರ್ಕಾರದ ಯೋಜನೆಗಳು ಸಿಗ್ತವೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಪರಿಗಣಿಸೋದು ನಿಮ್ಮ ವೋಟರ್ ID. ಸೊ ಆ ID ಇದ್ದರೆ ಮಾತ್ರ ನಿಮಗೆ ಗ್ಯಾರಂಟಿಗಳು ಸಿಗ್ತವೆ. DK ಶಿವಕುಮಾರ್ ಅವರು ತುಂಬ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಮತದಾರರ ID ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಸಿಗುತ್ತೆ, 2000 ಅಕೌಂಟಿಗೆ ಬರುತ್ತೆ. ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆದರೆ ಅದು ನಿಮಗೆ ಸಿಗೋದಿಲ್ಲ. ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಈಗ ಬರ್ತಾ ಇರುವಂಥ ರಿಪೋರ್ಟ್ ಇದೆಯಲ್ಲ, ಚುನಾವಣಾ ಆಯೋಗ ಕೊಡ್ತಾ ಇರುವಂಥ ಶಾಕ್, ಕರ್ನಾಟಕಕ್ಕೆ 1 ಕೋಟಿಗಿಂತ ಹೆಚ್ಚು ಮತಗಳು ಡಿಲೀಟ್ ಆಗ್ತವೆ. ಅಂದರೆ ಆ ಮತದಾರರ ಪಟ್ಟಿಯಿಂದ ಹೆಸರುಗಳು ಹೋಗ್ತವೆ. ಇವೆಲ್ಲವೂ ಕೂಡ ಬೇರೆ ಬೇರೆ ಕಾರಣಗಳಿಗೆ. ಅಂದರೆ ಭಾಳಷ್ಟು ಮತದಾರರು ಸ್ಥಳಾಂತರ ಆಗಿದ್ದಾರೆ, ಕೆಲವರದ್ದು ಡೂಪ್ಲಿಕೇಟ್ ಇದೆ, ಅಂದರೆ 2 ಕಡೆ ಇದೆ. ಉದಾಹರಣೆ ಕೊಡ್ತಾ ನಾನು ಹೇಳ್ತೀನಿ ನಿಮಗೆ. ಬೆಂಗಳೂರಿಗೆ ಉದ್ಯೋಗವನ್ನು ಆರಿಸ್ಕೊಂಡು ಲಕ್ಷಾಂತರ ಜನ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ. ಅವರು 18 ವರ್ಷ ಆದಾಗ ಕಾಲೇಜ್ ಸಂದರ್ಭದಲ್ಲಿ ಅವರಿಗೆ ವೋಟನ್ನು ಮಾಡಿಸೋದಕ್ಕೆ ಅವರ ಮತದಾರರ ಪಟ್ಟಿ ಆಗಿರುತ್ತೆ. ಸೊ ಅವರು ಮತದಾನದ ಹಕ್ಕು ಸಿಕ್ಕಿರುತ್ತೆ, ವೋಟರ್ ID ಇರುತ್ತೆ. ಅವರ ಊರಿನಲ್ಲಿ ಅವರೆಲ್ಲೋ ಬೀದರಲ್ಲೋ ಕಲಬುರಗಿಯಲ್ಲೋ ಇಲ್ಲ ರಾಯಚೂರಲ್ಲೋ ಬೆಳಗಾವಿಯಲ್ಲೋ ಮೈಸೂರಲ್ಲೋ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಸೆಟ್ಲ್ ಆದಾಗ ಒಂದು 20 ವರ್ಷ ಆಗಿರುತ್ತೆ ಅವರಿಗೆ. 20, 22, 23 ವರ್ಷಕ್ಕೆ ಜಾಬ್ ಪಡ್ಕೋತಾರೆ. ಇಲ್ಲಿ ಬಂದು ಇಲ್ಲಿ ವೋಟ್ ಹಾಕಬೇಕು ಅಂತಂದಾಗ ಅಂದರೆ ಊರಿಗೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಒಂದು 5, 10, 20 ವರ್ಷ ಇಲ್ಲೇ ಸೆಟ್ಲ್ ಆಗ್ತಾರೆ. ಸೊ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಇಲ್ಲಿ ಹೆಸರು ಮಾಡ್ಕೋತಾರೆ. ಇಲ್ಲಿ ಹೊಸ ಮತದಾರರ ಪಟ್ಟಿ ನಾನು ಬಿಡಿ ಊರಿಗೆ ಹೋಗೋದಿಲ್ಲ ಅಂಥೇಳಿ ಬೆಂಗಳೂರಲ್ಲೇ ವೋಟರ್ ID ಮಾಡಿಸ್ಕೋತಾರೆ. ಮಾಡಿಸ್ಕೊಂಡಾಗ ಏನಾಗುತ್ತೆ, ಊರಲ್ಲೊಂದು ಹೆಸರು ವೋಟರ್ ID ಇರುತ್ತೆ, ಇದೇ ಹೆಸರಲ್ಲಿ ಬೆಂಗಳೂರಿನಲ್ಲಿ ಕೂಡ ಇನ್ನೊಂದು ವೋಟರ್ ID ಇರುತ್ತೆ. ಸೊ ಈ ಡೂಪ್ಲಿಕೇಟ್ ID ಇದೆಯಲ್ಲ, ಇದು 2 ಕಡೆ ಇರುವಂಥದ್ದು, 3 ಕಡೆ ಇರುವಂಥದ್ದು. ನಾವು ಸ್ಥಳಾಂತರ ಆದಾಗ ಅಲ್ಲಿ ವೋಟರ್ ID ಮಾಡಿಸ್ಕೊಂಡಿರುವಂಥದ್ದು. ಯಾಕೆಂದರೆ ಮತದಾನ ನಮಗಿರುವಂಥ ಬಹಳ ದೊಡ್ಡ ಶಕ್ತಿ ಅದು. ಅದನ್ನು 5 ವರ್ಷಕ್ಕೊಮ್ಮೆ ಮಾಡಲೇಬೇಕು. ಲೋಕಸಭೆಗೆ ಮಾಡಬೇಕು, ವಿಧಾನಸಭೆಗೆ ಮಾಡಬೇಕು, ಸ್ಥಳೀಯ ಸಂಸ್ಥೆಗಳಿದ್ದಾಗ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ಮತದಾನ ಮಾಡಬೇಕು ಅಂತ ನಾವು ಎಲ್ಲಿರ್ತೀವೋ ಅಲ್ಲಿ ವೋಟರ್ ID ಮಾಡಿಸ್ಕೊಂಡಿರ್ತೀವಿ. 2 ಕಡೆ ವೋಟರ್ ID ಇರುತ್ತೆ. ಜೊತೆಗೆ ಲಕ್ಷಾಂತರ ಜನ 50, 60, 70, 80, 90, 100 ಆಗ್ತಾ ವಯೋಸಹಜವಾಗಿ ಪ್ರಾಣ ಕಳ್ಕೊಂಡಿರ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಸತ್ತೋಗಿರ್ತಾರೆ. ಅವರ ಹೆಸರುಗಳು ಕೂಡ ವೋಟರ್ IDಯಲ್ಲಿರುತ್ತೆ. ವೋಟಿಂಗ್ ಆದಾಗ ಮತದಾರರ ಪಟ್ಟಿ ಪರಿಷ್ಕರಣೆ ಆಗದೇ ಇದ್ದಾಗ ವೋಟರ್ಸ್ ಇಷ್ಟು ಜನ ಇದ್ದರು, ವೋಟ್ ಹಾಕ್ತವ್ರು ಇಷ್ಟು ಜನ ಅಂತ ಕನ್ಸಿಡರ್ ಆಗುತ್ತಲ್ಲ, ಆಗ ಅವರು ತೀರ್ಕೊಂಡಿರೋರು ಇಷ್ಟು ಜನ, ಸ್ಥಳಾಂತರ ಆಗಿರೋರು ಇಷ್ಟು ಜನ ಅಂತ ಎಲ್ಲೂ ಕೂಡ ಆ ಒಂದು ಲೆಕ್ಕ ಸಿಗೋದಿಲ್ಲ. ಅದಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರುವಂಥದ್ದು. ಈಗ ಅಸಲಿ ಮತದಾರರ ಲೆಕ್ಕ ಸಿಗ್ತಾ ಇದೆ. ಇದು ಫೇರ್ ಅನಿಸಿದರೆ ಓಕೆ.
ಆದರೆ ಇಲ್ಲಿ ಕಾಂಗ್ರೆಸ್ನ ಆರೋಪ, ಇವತ್ತು ಕಾಂಗ್ರೆಸ್ನ ವಕ್ತಾರರು ರಮೇಶ್ ಬಾಬು ಅವರು ಪತ್ರಿಕಾಗೋಷ್ಠಿ ಮಾಡಿ ಗಂಭೀರ ಆರೋಪನ ಬಿ ಜೆ ಪಿ ಮೇಲೆ ಹಾಕಿದ್ರು. ನೋಡಿ, ಬಿ ಜೆ ಪಿಯವರು ಬೇಕಂತಲೇ ಇದನ್ನು ಮಾಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 20% ವೋಟ್ಗಳು, ಆ ವೋಟ್ರ್ ಐ ಡಿಗಳು ಡಿಲೀಟ್ ಆಗೋದು ಅಂದರೆ ಹೇಗೆ ಅಂದರೆ 100 ಜನ ವೋಟ್ ಹಾಕ್ತಾ ಇದ್ದಾರೆ ಅಂದರೆ 20 ಜನ ಅರ್ಹತೆನೇ ಇಲ್ಲ, ಯಾರೋ ಅಂದರೆ ಡೂಪ್ಲಿಕೇಟ್ ಇತ್ತು, ತೀರ್ಕೊಂಡಿದ್ದಾರೆ, ಸ್ಥಳಾಂತರ ಆಗಿದ್ದಾರೆ. ಸೊ ಈ ಕಾರಣಗಳಿಂದ ಅವರ ಅಂದರೆ 100ರಲ್ಲಿ 20 ಜನರಿಗೆ ವೋಟಿಂಗ್ ಅವಕಾಶನೇ ಸಿಗೋದಿಲ್ಲ. ಇದು ಬಿ ಜೆ ಪಿ ಹುಡುಕಿ ಎಲ್ಲೆಲ್ಲಿ ಕಾಂಗ್ರೆಸ್ನ ಮತದಾರರು ಹೆಚ್ಚಿದಾರೋ ಆ ಭಾಗದಲ್ಲಿ, ಎಲ್ಲೆಲ್ಲೆಲ್ಲ ಕಾಂಗ್ರೆಸ್ಗೆ ಸಾಲಿಡಾಗಿ ಮತಗಳು ಬೀಳ್ತಾ ಇದೆಯೋ ಆ ಭಾಗದ ಮತದಾರರನ್ನು ಅನಾವಶ್ಯಕವಾಗಿ, ಅಂದರೆ ಅವರಿಗೆ ಎಲ್ಲ ಅರ್ಹತೆಗಳಿದ್ದರೂ ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಕೈಯಲ್ಲಿಲ್ಲ, ಚುನಾವಣಾ ಆಯೋಗ ಬಿ ಜೆ ಪಿಯ ಕೈಯಲ್ಲಿದೆ, ಅವ್ರು ಹೇಳಿದಾಗ ನಡೀತಾ ಇದೆ ಅಂತ. ಒಂದು ಮೇಲ್ನೋಟಕ್ಕಂತೂ ಅನಿಸುತ್ತೆ, ಹೌದಾ, ನಮ್ಮಲ್ಲಿ 5 ಕೋಟಿ ಪ್ಲಸ್ ವೋಟರ್ಸ್ ಇದ್ದಾರೆ, ಅದರಲ್ಲಿ 20% ಅಂದರೆ ಏನು ಕತೆ ಇದು? 3 ಕೋಟಿ ಪ್ಲಸ್ಗೆ ಬಂದು ನಿಂತ್ಕೊಳ್ತಾರಾ? 3 ಕೋಟಿ 50 ಲಕ್ಷ 60 ಲಕ್ಷ. ಸೊ ಇಷ್ಟರ ಮಟ್ಟಿಗೆ ಡಿಲೀಟಾ? ಬೆಂಗಳೂರ್ದು ಒಂದು ಮಟ್ಟಿಗೆ ಒಪ್ಪಬಹುದಾದಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ನಿಮಗೆ, ಅಂದರೆ ಅಂಕಿಅಂಶಗಳು ಸಿಗ್ತವೆ. ಯಾಕಂದರೆ ಬೆಂಗಳೂರು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ವೋಟಿಂಗ್ ಪರ್ಸೆಂಟೇಜನ್ನು ನೀವು ಗಮನಿಸಿ. ಈ ಲೋಕಸಭಾ ಚುನಾವಣೆ ಇರಲಿ, ವಿಧಾನಸಭಾ ಚುನಾವಣೆ ಇರಲಿ, ಬೆಂಗಳೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಜಾಸ್ತಿ ಎಲ್ಲಾಗುತ್ತೆ ಅಂದರೆ ನಿಮಗೆ ಆಚೆ, ಅಂದರೆ ಹೊರ ಭಾಗದ ಆನೆಕಲ್ಲು, ಈ ಬೆಂಗಳೂರು ಹೊರಗಡೆ ಹೋಗ್ತಾ ಜಾಸ್ತಿ ವೋಟಿಂಗ್ ಆಗುತ್ತೆ. ಯಾಕೆ ಗೊತ್ತಾ? ಅಲ್ಲಿ ಸ್ಥಳೀಯರೇ ಇದ್ದಾರೆ. ಈ ಬೆಂಗಳೂರಿನ ನಗರ ಭಾಗ ಇದೆಯಲ್ಲ, ನಗರ ಭಾಗದಲ್ಲಿ ತುಂಬ ಜನ ಮೈಗ್ರೇಟ್ ಆಗಿರುವಂಥವ್ರು. ಇಲ್ಲಿ ವೋಟಿಂಗ್ ಪರ್ಸೆಂಟೇಜೇ ಲೋಕಸಭಾ ವಿಧಾನಸಭಾ ಚುನಾವಣೆ ಮತದಾನ ಆದಾಗ 50%ಗೆ ಬಂದು ನಿಂತ್ಕೊಳುತ್ತೆ. ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಸಂಜೆ 7 ಗಂಟೆವರೆಗೆ ಕೊಟ್ಟರು, 6 ಗಂಟೆವರೆಗೆ ಕೊಟ್ಟರು ವೋಟಿಂಗ್ ಆಗೋದು 50%. ಹಾಗೇನೆ ಅದನ್ನು ನೋಡಿದರೆ 50% ವೋಟಿಂಗ್ ಆಗ್ತಾ ಇತ್ತು. ಈಗ 50% ಮತದಾರರು ಹೆಸರು ಡಿಲೀಟ್ ಆಗಿದೆ. ಇದಕ್ಕೆ ಬಹುತೇಕ ಸ್ಥಳಾಂತರ ಆಗಿರೋದೇ ಕಾರಣ. ನಾವು ಅದರ ಒಂದು ಸಿಂಪಲ್ ಏನು ಈಗ ಕೊಡ್ತಾ ಇರುವಂಥ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡೋದಾದರೆ, ಬೆಂಗಳೂರಿಂದ ಶಿಫ್ಟ್ ಆದಂಥವರು, ಬೆಂಗಳೂರು ನಗರದಿಂದ ಶಿಫ್ಟ್ ಆಗಿರುವಂಥವರೇ 13,27,000 ಇದ್ದಾರೆ. ಬೆಂಗಳೂರು ಉತ್ತರದಿಂದ ಶಿಫ್ಟ್ ಆಗಿರುವಂಥವರು 8,13,000 ಜನ. ಬೆಂಗಳೂರು ಕೇಂದ್ರದಿಂದ 6,05,000 ಜನ. ಬೆಂಗಳೂರು ದಕ್ಷಿಣದಿಂದ 6,33,000 ಜನ. ಅಂದರೆ ಶಿಫ್ಟ್ ಆಗಿರುವಂಥವ್ರು, ಇಲ್ಲಿ ಜಾಬ್ ಮಾಡ್ತಾಯಿದ್ರು, ಬಿಟ್ಟು ಊರಿಗೆ ಹೋದರು, ಇಲ್ಲಿ ಜಾಬ್ ಮಾಡ್ತಾಯಿದ್ರು, ಬೇರೆ ಸಿಟಿಗೆಲ್ಲೋ ಜಾಬ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಒಂದು ಸಾರಿ ವೋಟ್ ಹಾಕಿದ್ದಾರೆ, 2ನೇ ಸಾರಿಗೆ ಶಿಫ್ಟ್ ಆಗಿದ್ದಾರೆ, ಬಟ್ ಇಲ್ಲೊಂದು ವೋಟರ್ ಐ ಡಿ ಇದೆ, ಅವ್ರು ಹೋದ ಕಡೆ ಒಂದು ವೋಟರ್ ಐ ಡಿ ಮಾಡಿಸ್ಕೊಂಡಿದ್ದಾರೆ, ಇಲ್ಲ ಅವರು ಹುಟ್ಟೂರಲ್ಲಿ ಒಂದು ವೋಟರ್ ಐ ಡಿ ಇದೆ. ಇದು ಪ್ರಮುಖವಾದಂಥ ಬದಲಾವಣೆ. ಡೆತ್ ಆಗಿರುವವರು ಕೂಡ ಲಕ್ಷಗಳ ಸಂಖ್ಯೆಯಲ್ಲಿದ್ದಾರೆ. ಡೂಪ್ಲಿಕೇಟ್ ಇರುವಂಥದ್ದು ಸ್ವಲ್ಪ ಮಟ್ಟಿಗಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾನು ಯಾವುದನ್ನು ಹೇಳಿದೆ ಅಂದರೆ, ಶಿಫ್ಟ್ ಆಗಿರುವಂಥವರು 5ರಿಂದ 15 ಲಕ್ಷದವರೆಗೂ ಬೆಂಗಳೂರಲ್ಲಿ ಬೇರೆ ಬೇರೆ ವಲಯಗಳಲ್ಲಿರುವಂಥದ್ದು, ಅಂದರೆ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ, ಸೆಂಟ್ರಲ್. ಹಾಗೆ ನೋಡಿದರೆ ಶಿಫ್ಟ್ ಆದಂಥವ್ರನ್ನ ಡಿಲೀಟ್ ಮಾಡಿದ್ದೀವಿ. ಸೊ 1 ಕೋಟಿ ಪ್ಲಸ್ ಮತದಾರರಲ್ಲಿ 49 ಲಕ್ಷ ಪ್ಲಸ್ ಮತದಾರರು ಇಲ್ಲಿ ಬೆಂಗಳೂರಲ್ಲಿ ಡಿಲೀಟ್ ಆಗ್ತಾರೆ. ಇನ್ನು ಮುಂದೆ ನೋಡಿ, ಬೆಂಗಳೂರಿನ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂದರೆ, ಇನ್ನು ಮುಂದೆ ಬೆಂಗಳೂರು ವೋಟಿಂಗ್ ಪರ್ಸೆಂಟೇಜ್ ಒಂದು 70-80ವರೆಗೂ ಬರ್ಬೋದು. ಯಾಕಂದರೆ ಈಗ ಶಿಫ್ಟ್ ಆದ ವೋಟ್ಗಳೆಲ್ಲ ಡಿಲೀಟ್ ಆಗಿರುತ್ತೆ, ಅವ್ರ ಹೆಸರುಗಳು ಡಿಲೀಟ್ ಆಗಿರುತ್ತೆ. ಆಗ ಆ್ಯಕ್ಚುಯಲ್ ವೋಟರ್ಸ್ ಯಾರಿದ್ದಾರೆ ಅವರು ವೋಟ್ ಹಾಕೋಕೆ ಬರ್ತಾರೆ, ಬಹುತೇಕ ವೋಟ್ ಹಾಕ್ತಾರೆ, ಕೆಲವರಿಗೆ ಸಾಧ್ಯ ಆಗದಿದ್ದರೆ ಹಾಕೋದಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಕಾಣಿಸುತ್ತೆ. ಆದರೆ ರಾಜ್ಯಗಳ ಇಡೀ ರಾಜ್ಯವನ್ನು ನೋಡಿದಾಗ ಸರಿಯಾದಂಥ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿಲ್ಲ. ಬೇಕು ಅಂತಾನೆ ಕಾಂಗ್ರೆಸ್ ಗೆಲ್ಲುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹುಡುಕಿ ಅಲ್ಲಿ ಕಾಂಗ್ರೆಸ್ ಪರವಾದಂಥ ವೋಟ್ಗಳು ಎಲ್ಲಿ ಬಿದ್ದಿದ್ದಾವೋ, ಎಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿದೆಯೋ ಅಲ್ಲಿ ಡಿಲೀಟ್ ಮಾಡಿದ್ದಾರೆ ಅಂತ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಚುನಾವಣಾ ಆಯೋಗ ಸ್ವತಂತ್ರವಾದಂಥ ಸಂಸ್ಥೆ, ಅದಕ್ಕೆ ನಮ್ಮ ಯಾವುದೇ ಡೈರೆಕ್ಷನ್ಸ್ ಇರೋದಿಲ್ಲ, ಅದರ ಕೆಲಸ ಅದು ಮಾಡುತ್ತೆ. ಹಿಂದೆ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿತ್ತು, ಈಗಲೂ ಆಗ್ತಾ ಇದೆ. ಇದೊಂದು ಸಹಜವಾದಂಥ ಪ್ರೊಸೆಸ್ ಅಂತ ಬಿ ಜೆ ಪಿ ಹೇಳ್ತಾ ಇದೆ. ಆದರೆ ನೀವು ನಿಮ್ಮ ಮತ ಇದೆಯಾ ಅನ್ನೋದನ್ನು ಪಕ್ಕಾ ಮಾಡ್ಕೊಳ್ಳಿ. ನೀವು ಸ್ಥಳಾಂತರ ಆಗಿದ್ದರೆ ನಿಮಗೆ ಎಲ್ಲಿ ಬೇಕು, ನಿಮ್ಮೂರಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕಾ, ಅಲ್ಲಿ ಬಿ ಎಲ್ ಒಗಳ ಹತ್ರ ಪರೀಕ್ಷೆ ಮಾಡ್ಕೊಳ್ಳಿ. ಈಗಾಗಲೇ ಆ ಪ್ರೊಸೆಸ್ ಆಲ್ಮೋಸ್ಟ್ ಮುಗಿದಿದೆ. ನಿಮಗೂ ಕೂಡ ನಿಮ್ಮ ಮನೆ ಕಡೆಯಿಂದನೋ ಇಲ್ಲಾಂದರೆ ನೀವಿರುವ ಜಾಗದಲ್ಲೋ ನಿಮ್ಮನ್ನು ಸಂಪರ್ಕ ಮಾಡಿರ್ತಾರೆ. ಬಹುಶಃ ನಿಮ್ಮ ಮತವನ್ನು ಗಟ್ಟಿ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರದ ಸೌಲಭ್ಯಗಳಿರಲಿ ಅಥವಾ ಯಾವುದೇ ಸರ್ಕಾರದ ಪರವಾನಗಿಗಳಿರಲಿ, ನಿಮಗೆ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕಾಗಿದ್ದು ಅನಿವಾರ್ಯ ಆಗ್ತಾ ಇದೆ. ಹಾಗಾಗಿ ನೀವು ಕೂಡ ನಿಮ್ಮ
ಹೆಸರು ಇದೆಯಾ ಮತದಾರರ ಪಟ್ಟಿಯಲ್ಲಿ ಅನ್ನುವಂಥದ್ದನ್ನು ಚುನಾವಣಾ ಆಯೋಗದ ವೆಬ್ಸೈಟ್ ಇದೆ, ನೀವು ಹೋಗಿ ಪರೀಕ್ಷೆ ಮಾಡ್ಕೊಳ್ಬೋದು. ಇದು ಸದ್ಯದ ಅಪ್ಡೇಟ್. ನಮಗನ್ಸಿದ್ದು, ನಿಮಗೇನನ್ಸುತ್ತೆ? ಬಿ ಜೆ ಪಿ ಗೇಮ್ ಮಾಡಿರ್ಬೋದಾ? ಬಿ ಜೆ ಪಿ ಕರ್ನಾಟಕದಲ್ಲಿ ಗೆಲ್ಲಬೇಕು, ಕಾಂಗ್ರೆಸ್ನನ್ನು ಸೋಲಿಸಬೇಕು ಅಂತಾನೆ 20% ಓಟನ್ನು ಡಿಲೀಟ್ ಮಾಡಿಸ್ತಾ 50 ಲಕ್ಷ ಓಟು ಬೆಂಗಳೂರಲ್ಲಿ ಡಿಲೀಟ್ ಆಗಿರೋದು ಅದೇ ಕಾರಣಕ್ಕ? ಸೊ ನಿಮಗೇನನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಈ ರೀತಿ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.